ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಯಾರ್ಯಾರು ಸೆಕೆಂಡ್ PUC ಅಕೌಂಟೆನ್ಸಿ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರಿತಾ ಇದ್ದೀರಿ, ನಿಮಗೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ಪಾರ್ಟ್ ಎಯಲ್ಲಿ ಕೇಳುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಹೇಳಿದ್ದೀನಿ. ಕ್ವಶನ್ ಪೇಪರಲ್ಲಿದ್ದಂತಹ 2 ಕ್ವಶನ್ ಪೇಪರಲ್ಲಿದ್ದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ಅದ್ರ ಜೊತೆಗೆ ಬೇರೆ ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಅದು ಫಸ್ಟ್ ವೀಡಿಯೋ ಆಗಿರುತ್ತೆ, ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಇದು ಸೆಕೆಂಡ್ ವೀಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಏನಿದೆ 5 ಕ್ವಶನ್ಸು. ಸೊ ಈ 5 ಕ್ವಶನ್ಸ್ ಬಂದಿಲ್ಲ ಅಂದರೆ ಈ ಕ್ವಶನ್ಸು ಯಾವ ಚಾಪ್ಟರಲ್ಲಿ ಬಂದಿದೆಯೋ ಅದೇ ಚಾಪ್ಟ್ರಲ್ಲಿ ಇದನ್ನು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮಿಸ್ ಮಾಡದೆ ವಾಚ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮ್ಯಾಥ್ ದ ಫಾಲೋಯಿಂಗ್ ಆ್ಯಂಡ್ 1 ವರ್ಡ್ ಆನ್ಸರ್ ಎರಡು ಕೂಡ ಸೇಮೇ ಬರುತ್ತೆ. ಹಾಗಾಗಿ ಮ್ಯಾಥ್ ದ ಫಾಲೋಯಿಂಗು 1 ವರ್ಡ್ ಆನ್ಸರಿಗೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ, ಓಕೆನಾ? ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟು. ಕ್ವಶನ್ ಪೇಪರಲ್ಲಿರುವಂತಹ ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್, ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಈಸ್ ಅನ್ಲಿಮಿಟೆಡ್. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಏನಿರುತ್ತೆ ಅದು ಅನ್ಲಿಮಿಟೆಡು, ನೆನಪಿರಲಿ. ವೆರಿ ಇಂಪಾರ್ಟೆಂಟ್ ಇನ್ನೊಂದು, ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್. ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್. 1000 10% debentures at par. Here 10% means interest rate. 10% means interest rate. Analysis and interpretation are complementary to each other. Analysis and interpretation are complementary to each other. Dash activities relate to purchase and sale of fixed asset. Dash activities relate to purchase and sale of fixed asset. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಒಂದು ಅಸೆಟ್ಟನ್ನು ಪರ್ಚೇಸ್ ಮಾಡೋದಾಗಿರಬಹುದು, ಸೇಲ್ ಮಾಡೋದಾಗಿರಬಹುದು. ಇದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ನೆಕ್ಸ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಈ ಕ್ವಶನಲ್ಲಿರುವಂತಹ ಮಲ್ಟಿಪಲ್ ಚಾಯ್ಸು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಈಸ್ ಈಕ್ವಲ್ ಟು ಆನ್ಸರ್ ಸ್ಯಾಕ್ರಿಫೈಸ್ ರೇಷಿಯೋ. ಫಸ್ಟ್ ಒನ್ ಸ್ಯಾಕ್ರಿಫೈಸ್ ರೇಷಿಯೋ. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, the amount of capital remains. Fixed capital method, the amount of capital remains fixed. Dash is the minimum number of members in a private company, 2. Minimum 2, maximum 200. Okay now, share capitals appears under the head shareholders fund. Share capital appears under the head share capital shareholders fund. Purchase of any asset by paying cash is. Purchase of any asset, ನಾವು ಯಾವುದೇ ಒಂದು ಅಸೆಟ್ಟನ್ನು ಪರ್ಚೇಸ್ ಮಾಡಿದ್ರೆ ಕ್ಯಾಶನ್ನು ಏನು ಮಾಡ್ತೀವಿ, ಪೇ ಮಾಡ್ತೀವಿ. ದಟ್ ಮೀನ್ಸ್ ಕ್ಯಾಶ್ ಔಟ್ಫ್ಲೋ. ಓಕೆನಾ? ನೆಕ್ಸ್ಟು ಈ ಕ್ವಶನ್ ಪೇಪರಲ್ಲಿ ಇರುವಂತಹ 10 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಬಿಟ್ಟು ರಿಮೈನಿಂಗ್ ಯಾವ್ದು ಬರುತ್ತೆ ಅನ್ನೋದು ಎಕ್ಸಾಮಿಗೆ ನೋಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟು. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇ ಶುಡ್ ಬಿ ಎಟ್ ಲೀಸ್ಟ್ ಡ್ಯಾಶ್ ಪರ್ಸನ್ಸ್ 2 persons. ಸೆಕ್ಷನ್ ಡ್ಯಾಶ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ 4. ಸೆಕ್ಷನ್ 4 ಅಥವಾ ಈ 4ನ್ನು ಅವ್ರು ಕೊಟ್ಟು 1932 ಕೂಡ ಕೊಡಬಹುದು. ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಇಯರ್ ಎಷ್ಟು? 1932. ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಡ್ಯಾಶ್ ಎಂಟಿಟಿ, ಲೀಗಲ್ ಎಂಟಿಟಿ. ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಆಫ್ ಡ್ಯಾಶ್ ಬಿಟ್ವೀನ್ 2 or more persons to do business and share its profit and losses agreement. It is preferred that the partners have dash agreement, written agreement. The agreement should be to carry on some dash business, lawful business. Each partner carrying on the business is the principal as well as the for all other dash agent. ನೋಡಿ, ಇಂಪಾರ್ಟೆಂಟು, ಅಗೈನ್ ರಿಪೀಟೆಡ್ ಇದು. The liability of a partner for his acts is dash unlimited. In the absence of partnership deed, interest on advance from partner will be charged at dash annum 6% per annum. Under dash method,
the capitals of the partners shall remain ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಅವಾಗ ಇನ್ನೊಂದ್ಸಲ ಏನು ಕೊಟ್ಟಿದ್ರು ಕ್ವಶನ್ನು, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ ಶೆಲ್ ರಿಮೈನ್ ಡ್ಯಾಶ್ ಅಂತ ಕೊಟ್ಟಿದ್ರು, ಫಿಕ್ಸ್ಡ್ ಅಂತ ಆನ್ಸರ್ ಬರಿಬೇಕಿತ್ತು. ಸೊ ಇಲ್ಲಿ ಅವರು ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ, ಯಾವ ಮೆಥಡನ್ನು ನೀವು ಬರಿಬೇಕು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ನೆಕ್ಸ್ಟ್ fill in the blanks. Under fluctuating capital method, the partner's capital account balances dash from time to time fluctuate. ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ರಿಮೈನ್ ಫಿಕ್ಸ್ಡ್ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ ಅದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು. ಫ್ಲಕ್ಚುಯೇಟ್ ಆಗಿದೆ ಅಂದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಮಿಯರ್ಲಿ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಕೌಂಟ್. ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಯಾವುದರ ಮುಂದುವರೆದಿದ್ದು ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೈನ್ಸ್ ಡ್ಯಾಶ್ ಫಿಕ್ಸ್ಡ್. ರಿಪೀಟ್ ಆಗಿದೆ ಇದು. ದೇರ್ ಈಸ್ ನಾಟ್ ಮಚ್ ಡಿಫ್ರೆನ್ಸ್ ಇನ್ ದ ಫೈನಲ್ ಅಕೌಂಟ್ಸ್ ಆಫ್ ಎ ಸೋಲ್ ಪ್ರೊಪ್ರೈಟರಿ ಕನ್ಸರ್ನ್ ಆ್ಯಂಡ್ ದಟ್ ಆಫ್ ಎ ಡ್ಯಾಶ್ ಪಾರ್ಟ್ನರ್ಶಿಪ್ ಫರ್ಮ್ಸ್. Under fluctuating capital method, all the transactions relating to a partners are directly recorded in the dash accounts partners capital account. ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ. Dash ratio is used to distribute accumulated profits and losses at the time of admission of a new partner. Old ratio. Profit or loss on revaluation is shared among the old partners in dash ratio, old ratio. Admission of partner ಬಂತು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದೆಲ್ಲ ಅದರ ರಿಲೇಟೆಡ್ ಕ್ವಶನ್ಸೇ ಗೊತ್ತಾಗೋಗುತ್ತೆ. Accumulated losses are transferred to the capital accounts of the old partners at the time of admission in their dash ratio, old ratio. Goodwill is an dash asset. Very important question. Intangible asset. Next one, dash ratio is required for sharing future profits and also for adjustment of capital NPSR or new ratio. General reserve is to be, very important question, general reserve is to be transferred to dash accounts at the time of admission of a new partner, old partner's capital account. Goodwill brought in by new partner in cash is to be distributed among old partners in dash ratio, sacrifice ratio. If the amount brought by new partner is more than his share capital, the excess is known as hidden goodwill. Dash account is debited for the increase in the value of an asset account. Unrecorded asset is to be credited to dash account, revaluation account. A and B are partners sharing profits and losses equally with capitals of rupees 45,000 each. C is admitted for 1/3 share and he brings in 60,000 as his capital. Hidden goodwill is dash, answer 30,000. Next one, common size analysis is also known as vertical. Very important, vertical analysis. Comparative analysis is also known as dash analysis, horizontal. Common size statement is also known as component percentage statement. Next one, the term financial analysis includes both analysis and interpretation. The term analysis means simplification of financial data. Interpretation without analysis is dash difficult. Analysis is useless without dash interpretation. It is possible to assess the profitability, solvency and efficiency through the technique of dash analysis, ratio analysis. Analysis of actual movement of cash into and out of an organization is called cash flow analysis. Analysis and interpretation are dash to each other, complementary each other. Cash flow statements shown dash and dash of cash equivalents, inflows and outflows. Purchase of any asset by paying cash, very important, paying cash is dash cash outflow. Collection of cash from trade receivable is dash cash inflows. Operating activities constitute the dash activities of an enterprise.
primary or main. Next one, dash activities relate to purchase and sale of fixed assets, investing. Tax on operating profit should be classified as dash cash flows, operating. Indirect method of ascertaining cash flows from operating activities begins with the amount of dash not net profit or loss. Net profit or loss. Cash flow statement prepared by dash method issued by most companies in practice, indirect. 2000 12% debentures issued at par. Here 12% means interest rate. Once again, repeated question. 1000 10% debentures issued at par. Here 10% means interest rate. Debenture holders are the dash of the company. Important question. Creditors of the company. Discount on issue of debenture is a dash asset, fictitious asset. Premium on issue of debenture is dash capital profit. ಒಂದು 12 ಎಕ್ಸ್ಟ್ರಾಸ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಮಕ್ಕಳೇ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಡ್ಯಾಶ್ ಸೊಸೈಟಿ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಡ್ಯಾಶ್ ಟ್ರಾನ್ಸಾಕ್ಷನ್, cash and bank transaction. Subscription is a fee paid by the dash members. Dash are the amounts received as per the will of the deceased person, legacies. Partnership Act Section 4-1932. A company is an dash person, artificial person. Call money received in advance is called dash calls in arrears. Dash is minimum number of members in a public company, 7 members. Dash is minimum number of members in a private company, 2 members. Profit on forfeiture of shares is transferred to dash account, capital reserve. Dash statements are the basic and formal annual report, financial statements. Share capital appears under the head dash shareholders fund. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಏನಿದೆ ಅದಕ್ಕೆ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸು, ದೆನ್ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.